ಪ್ರೈವೇಟ್ ಹಾಸ್ಪಿಟಲ್ ನಮ್ ಭಾಗದಾಗ ನಮ್ ಜಿಲ್ಲೆದಾಗ ಈ ಕಡೆ ನೋಡಿದ್ರೆ ಸುಮಾರು ಒಂದು 50 ಹಾಸ್ಪಿಟಲ್ ಓಪನಿಂಗ್ ಆಗಿದೆ ಒಂದು 6 ತಿಂಗಳು ವರ್ಷದಾಗ. ಹಾಸ್ಪಿಟಲ್ದಾಗನು ದೊಡ್ಡ ಮಾಫಿಯಾ ನಡೀತಾ ಇದೆ, ನಿಮ್ಗೆ ಗೊತ್ತಿರಲಿ. ಪ್ರೈವೇಟ್ ಹಾಸ್ಪಿಟಲ್ಸ್, ನಾನು ಕೆಲವು ಹಾಸ್ಪಿಟಲ್ಸ್ ಹೆಸರು ನಾನು ಈಗ ಹೇಳಕ್ ಹೋಗಲ್ಲ, ಮುಂದೆ ನಿಂದಾಗ ನಾನು ಅದನ್ನು ನಿಮ್ ಡಿಟೇಲ್ ಕೊಡ್ತೀನಿ. ಇವತ್ತು ಆಂಬ್ಯುಲೆನ್ಸ್ ದವರು, ಪ್ರೈವೇಟ್ ಆಂಬ್ಯುಲೆನ್ಸ್ ಅವ್ರದ್ದು ಒಂದು ದೊಡ್ಡ ಬಿಸ್ನೆಸ್ ಆಗಿ ಕೂತಿದೆ. ಬಹಳಷ್ಟು ಬಡು ಜನ ನನ್ನ ಹತ್ರ ಬಂದು ಕಣ್ಣೀರ್ ಹಾಕ್ತಾ ಇದಾರೆ. ಇಲ್ಲಿ ಇದ್ದಂತ ಅಧಿಕಾರಿಗಳು, ಇಲ್ಲಿ ಇದ್ದಂತ MLA ಗಳು, ಮಿನಿಸ್ಟರ್ಗಳು ಇದ್ರ ಮೇಲೆ ಗಮನ ಕೊಡ್ಬೇಕು. ಇವತ್ತೊಂದು ಆಂಬ್ಯುಲೆನ್ಸ್ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಗ್ತದ, ಆಳಂದ್ ರಸ್ತೆಗೆ ಆಕ್ಸಿಡೆಂಟ್ ಆದಾಗ ಅಲ್ಲಿ ನಿಯರೆಸ್ಟ್ ಬಹಳಷ್ಟು ಹಾಸ್ಪಿಟಲ್ ಇದೆ, ಅಲ್ಲಿ ಬಿಟ್ಟು ಕೊಡ್ತಾರೆ. ಈ ಭಾಗದಾಗ ಹಾಸ್ಪಿಟಲ್ ತಂದು ಅಡ್ಮಿಟ್ ಮಾಡ್ತಾರೆ. ಎದ್ರ ಸಂಬಂಧ ಮಾಡ್ತಾರ ಅಂದ್ರೆ, ಒಂದು ಆಂಬ್ಯುಲೆನ್ಸ್ ಡ್ರೈವರಿಗೆ ಪರ್ಸೆಂಟೇಜ್ ಫಿಕ್ಸ್ ಮಾಡಿದ್ದಾರೆ ಕೆಲವು ಪ್ರೈವೇಟ್ ಹಾಸ್ಪಿಟಲ್ದವ್ರು. ಆ ಪರ್ಸೆಂಟೇಜ್ ಸಲಗ ವ್ಯಕ್ತಿ ಯಾರು ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾನ ಅವ್ನ್ ಜೀವ ಕಳ್ಕೊಂಡ್ ಬಿಡ್ತಾನೆ ಹಾಸ್ಪಿಟಲ್ ಬರತನ. ಇದು ಮೇಜರ್ ಗುಲ್ಬರ್ಗ ನಮ್ ಜಿಲ್ಲೆನಲ್ಲಿ ಇದು ನಡೀತಾ ಇದೆ. ಮತ್ತೆ ಯಾವ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ ಮೇಲೆ 15% ಅವರಿಗೆ ಬಿಲ್ ನಲ್ಲಿ ಕಮಿಷನ್ ಇದೆ. ಇದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ. ನಾನು ಇದು ನಿಜವಂತ ಇದ್ದಿದ್ದು ನಾನು ಮಾತಾಡ್ತಾ ಇದ್ದೀನಿ. ಮುಂದಿನ ದಿನದಾಗ ಇದು ದಾಖಲೆನೂ ಕೊಡ್ತೀನಿ ನಿಮ್ಗೆ. ಇವತ್ತೊಂದು ಬಡು ಪೇಷಂಟ್ ಕಾಲ ಮುರಿದು ಒಂದು ಪ್ರೈವೇಟ್ ಹಾಸ್ಪಿಟಲ್ ಲಕ್ಷಾನ್ ಗಟ್ಲೆ ಅವನಿಗೆ ಬಿಲ್ ಮಾಡ್ತಾರ. ಆ ಬಡು ಬಿಲ್ ಒಳಗ 15-20% ಆಂಬುಲೆನ್ಸ್ ದವ್ರಿಗೆ ಕೊಡ್ತಾರ ಅಂದ್ರೆ ಎಲ್ಲಿಂದ ನ್ಯಾಯ ಇದು? ಬಡು ಸಾಯ್ಬೇಕಾ ನಮ್ ಭಾಗದವರು? 1 ಲಕ್ಷ ಬಿಲ್ ಆಗೋದು 2 ಲಕ್ಷ ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ. ನಾ ಎಷ್ಟೋ ಹಾಸ್ಪಿಟಲ್ಗೆ, ನಾ ಎಷ್ಟೋ ಮಂದಿ ಸಲ ನಾನು ಕಾಲ್ ಮಾಡಿ ಬಿಲ್ ಡಿಸ್ಕೌಂಟ್ ಸಲ ನಾನು ಕೇಳಿದಾಗ 1%, 5% ಡಿಸ್ಕೌಂಟ್ ಅಷ್ಟೇ ಮಾಡ್ತಾರೆ. ಇದು ಬಡು ಕಣ್ಣೀರ್ ಆಗ್ತಾ ಇದೆ ನಮ್ ಭಾಗದಾಗ. ಇಲ್ಲಿ ಇದ್ದಂತ ಅಧಿಕಾರಿಗಳು ಸ್ವಲ್ಪ ಇದ್ರ ಮೇಲೆ ಗಮನ ಕೊಡ್ಬೇಕು. ಈ ಪ್ರೈವೇಟ್ ಹಾಸ್ಪಿಟಲ್ದವ್ರ ಮೇಲೆ ನಾಮ್ಸ್ ಏನಿದೆ, ಇವರು ನಾಮ್ಸ್ ಯಾವ ಟ್ರೀಟ್ಮೆಂಟಿಗೆ ಎಷ್ಟೆಷ್ಟು ಚಾರ್ಜ್ ಮಾಡಬೇಕು ಅದನ್ನ ನಾಮ್ಸ್ ಚೆಕ್ ಮಾಡ್ರಿ. ಇವರು ಲಕ್ಷಾನ್ ಗಂಟ್ಲೆ ಬಡವರಿಗೆ ಬಿಲ್ ಮಾಡ್ತಾ ಇದಾರೆ ನಮ್ ಭಾಗದಾಗ. 100% ಕಮಿಷನ್ ದಂಧೆ ಮಾಫಿಯಾ ನಡೀತಾ ಇದೆ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್. ಈ